ನಮಸ್ತೆ. ನನ್ನ ಹೆಸರು ಸುರೇಶ್ ಆರಾಧ್ಯ. ನಾನು ಆಲ್ಮೋಸ್ಟ್ 2 ವರ್ಷ ಡಿಫೆನ್ಸ್ ಸೆಕ್ಟ್ರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. 16 ವರ್ಷ ಸಾಫ್ಟ್ವೇರ್ ಸೆಕ್ಟರ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು 20 ವರ್ಷ ನಾನು ಈಕ್ವಿಟಿ ಡೆಮೋಕ್ರಸಿ ರಿಸರ್ಚ್ ಕಾನ್ಸೆಪ್ಟು ರೀಬರ್ತ್ ಆಫ್ ರಿಯಲ್ ಇಂಡಿಪೆಂಡೆನ್ಸ್ ಟ್ರಸ್ಟ್ನ ಎಸ್ಟಾಬ್ಲಿಷ್ ಮಾಡಿ 20 ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ. ಈ 3 ಎಕ್ಸ್ಪೀರಿಯನ್ಸ್ನ ಒಗ್ಗೂಡಿಸಿ ನಾನು ಇಡೀ ಪ್ರಪಂಚದಲ್ಲಿ ನಮಗೆ ತುಂಬ ಹಲವಾರು ಡೆವಲಪ್ಡ್ ನೇಷನ್ಸ್ ಇದೆ. ಇಡೀ ಎಂಟೈರ್ ವರ್ಲ್ಡ್ ವಿ ಹ್ಯಾವ್ ಲಾಟ್ ಆಫ್ ಡೆವಲಪ್ಡ್ ನೇಷನ್. ಎಲ್ಲರ ಹತ್ರ ನ್ಯೂಕ್ಲಿಯರ್ ಬಾಂಬು, ಹೈಡ್ರೋಜನ್ ಬಾಂಬು, ಐರನ್ ಡೋಮ್ ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿಗಳಿದೆ. ಇಷ್ಟೆಲ್ಲ ಟೆಕ್ನಾಲಜಿ ಇದ್ದರೂ ಯಾವುದೇ ಒಂದು ದೇಶದಲ್ಲೂ ಅಡ್ವಾನ್ಸ್ಡ್ ಪೊಲಿಟಿಕಲ್ ಸಿಸ್ಟಮು, ಪೊಲಿಟಿಕಲ್ ಸಾಫ್ಟ್ವೇರ್ ಯಾರ ಹತ್ರನೂ ಇಲ್ಲ. ನಾನು ಅದನ್ನು ಫಸ್ಟ್ ಟೈಮು ನಮ್ಮ ದೇಶದ ಜನತೆಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಗೌರ್ಮೆಂಟ್, ಫ್ಯೂಚರ್ ಅಡ್ವಾನ್ಸ್ ನೆಕ್ಸ್ಟ್ ಸೆಂಚುರೀಸ್ ಅಡ್ವಾನ್ಸ್ ಟೆಕ್ನಾಲಜಿ ಗೌರ್ಮೆಂಟ್. ನಾವು ಓಟ್ ಹಾಕ್ತೀವಿ, ಮನೇಲಿ ಇರ್ತೀವಿ, ಗೌರ್ಮೆಂಟ್ ಹತ್ರ ಮಾತಾಡ್ಬೇಕಾದ್ರೆ MLA MP ಹುಡ್ಕೊಂಡು ಹೋಗ್ಬೇಕಾ. ಬಟ್ ವಾಟ್ ಐ ಆಮ್ ಪ್ಲಾನಿಂಗ್ ಇಸ್, ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಓಪನ್ ಮಾಡಿ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಪೀಕ್ ವಿತ್ ದ ಗೌರ್ಮೆಂಟ್. ಸ್ಪೀಕಿಂಗ್ ಗೌರ್ಮೆಂಟ್, ಎಲ್ಲೂ ಸ್ಪೀಕಿಂಗ್ ಗೌರ್ಮೆಂಟ್ ಕಾನ್ಸೆಪ್ಟ್ ಇಲ್ಲ. ಐ ಆಮ್ ಪ್ರೆಸೆಂಟಿಂಗ್ ಎ ಸ್ಪೀಕಿಂಗ್ ಗೌರ್ಮೆಂಟ್ ಕಾನ್ಸೆಪ್ಟ್ ವಿಚ್ ವಿಲ್ ಹೆಲ್ಪ್ ಪೀಪಲ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಜನರಿಗೆ ಅವ್ರ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಉತ್ತಮ ಒಂದು ಸರ್ಕಾರದ ಕನೆಕ್ಟ್ ಮಾಡೋದಕ್ಕೆ ಒಂದು ಒಳ್ಳೆಯ ಉದ್ದೇಶ ಆಗಿರುತ್ತೆ. ಮತ್ತು ಎಲ್ಲೇ ಅವರು ಭ್ರಷ್ಟಾಚಾರ ನೀಡೋ ಅವಶ್ಯಕತೆ ಇಲ್ಲ. ಆ ಸ್ಪೀಕಿಂಗ್ ಆ್ಯಪಲ್ಲಿ ನಿಮ್ಮ ಪ್ರಾಬ್ಲಮ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೊಂದು ID ಬರುತ್ತೆ, ನಿಮ್ಮ ಪ್ರಾಬ್ಲಮ್ ರಿಜಿಸ್ಟರ್ ಆಗುತ್ತೆ. ಮತ್ತು ಗೌರ್ಮೆಂಟಿಂದ ಈ ಟೈಮ್ ಒಳಗಡೆ ಆ ಪ್ರಾಬ್ಲಮ್ ಟಿಕೆಟ್ ರಿಸಾಲ್ವ್ ಆಗಬೇಕು, ನಿಮ್ಮ ಮನೆಗೆ ರೆಸೊಲ್ಯೂಷನ್ ಬರಬೇಕು. ಗೌರ್ಮೆಂಟ್ ಏನು ಫೀಸ್ ಇರುತ್ತೆ ಪ್ರೊಸೆಸಿಂಗ್ ಫೀ, ಅದನ್ನು ಕಟ್ಟಿದ್ರೆ ಇನ್ಯಾರಿಗೂ ಲಂಚ ಕೊಡೋ ಅವಶ್ಯಕತೆ ಇಲ್ಲ. ಇದು ಒಂದು ಸಿಸ್ಟಮು. ಇದು ಬಂದು ಕಂಪ್ಲೀಟ್ಲಿ ಸಾಫ್ಟ್ವೇರ್ ಡ್ರಿವನ್ ಸಿಸ್ಟಮ್. ಈ ಸಿಸ್ಟಮ್ನ ಅಟ್ ಪ್ರೆಸೆಂಟ್ ಯಾವ ಗೌರ್ಮೆಂಟು ಮಾಡೋದಿಲ್ಲ. ಅದಕ್ಕೆ 2 ಅಪ್ರೋಚ್ ಇದೆ. ಒಂದು ಬಂದ್ಬಿಟ್ಟು ನನ್ನ ಕಾನ್ಸೆಪ್ಟ್ ಸಾಫ್ಟ್ವೇರ್ ಕಾನ್ಸೆಪ್ಟು, ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಡಿಜಿಟಲ್ ಪೊಲಿಟಿಕಲ್ ಸಿಸ್ಟಮ್. ನಾನೇನೆ ಗೌರ್ಮೆಂಟ್ ಇದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಲ್ಲ, ಅದಕ್ಕೆ ನಾನೇ ಇನಿಷಿಯೇಟಿವ್ ತೊಗೊಂಡು ಡಿಜಿಟಲ್ ಪೊಲಿಟಿಕಲ್ ಸಿಸ್ಟಮ್, ಅಡ್ವಾನ್ಸ್ಡ್ ಪೇಟ್ರಿಯಾಟಿಕ್ ಲಾಜಿಕಲ್ ಐಡಿಯಾಲಜೀಸ್ ಪೊಲಿಟಿಕಲ್ ಸಿಸ್ಟಮ್ನೂ ಸ್ಥಾಪನೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ವಿಡಿಯೋ ಲಿಂಕ್ ಇರುತ್ತೆ. ನೀವು ಡಿಜಿಟಲ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. 30 ನಿಮಿಷದ ಮಾಹಿತಿ ಎಲ್ಲ ಅದ್ರ ಬಗ್ಗೆ, ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡಿ ಪೊಲಿಟಿಕಲ್ ಸಿಸ್ಟಮ್ ಹೆಂಗೆ ಇದು ಮಾಡ್ಬೋದು ಅಂತ ಅದಿರುತ್ತೆ. ನೀವು ಫ್ಯೂಚರ್ 100 ವರ್ಷ ಆದಮೇಲೆ ಪೊಲಿಟಿಕಲ್ ಸಿಸ್ಟಮ್ ಹೆಂಗೆ ಇರಬೇಕು ಅಂತ ನೀವು ಅನ್ಕೋತಿರೋ ಆ ವಿಡಿಯೋ ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು. ಸುರೇಶ್ ಆರಾಧ್ಯ. ಜೈ ಹಿಂದ್.